ಕಂಪೇರ್ ಟು ಅದರ್ ಟಾಕ್ಸಿಕ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಲೈಕ್ ಏನು ಅಂತಂದ್ರೆ ಈ ಪೊಲ್ಯೂಷನ್ಸು, ಟೊಬ್ಯಾಕೋ, ಆಲ್ಕೋಹಾಲ್, ಸ್ಮೋಕಿಂಗ್ ಮಾಡೋದು, ಆಮೇಲೆ ಲೋ ಕ್ವಾಲಿಟಿ ಪ್ಲಾಸ್ಟಿಕ್ ಒಳಗೆ ಆಹಾರವನ್ನ ಸೇವನೆ ಮಾಡುವಂಥದ್ದು, ಅತಿ ಸ್ಟ್ರೆಸ್ ಮಾಡ್ಕೊಳ್ಳುವಂಥದ್ದು, ಓರಲ್ ಹೈಜಿನಿಕ್, ಬಾಡಿ ಹೈಜಿನಿಕ್ ಮೇಂಟೈನ್ ಮಾಡ್ಲಾರ್ದೇ ಇರುವಂಥದ್ದು, ಇವನ್ನೆಲ್ಲ ನೋಡಿದ್ರೆ ಆಕ್ಚುಲಿ ಈ ಟೆಫ್ಲಾನ್ ಕೋಟಿಂಗ್ ಅಂದ್ರೆ ಈ ನಾನ್ ಸ್ಟಿಕ್ ಕಡಾಯಿ ಪ್ಯಾನ್ ಒಳಗೆ ಅಡಿಗೆ ಮಾಡೋದು ಯಾವುದೇ ರೀತಿಯ ಡೇಂಜರಸ್ ಅಲ್ಲ, ಏನೂ ಪ್ರಾಬ್ಲಮ್ ಇಲ್ಲ, ಕ್ಯಾನ್ಸರ್ ಕಾರಕ ಅಲ್ಲ. ಮತ್ ಇದಕ್ಕೆಲ್ಲ ಹೆದರ್ಕೊಂಡು ಬಹಳಷ್ಟು ಜನನ ಇತ್ತಿತ್ಲಾಗ ನೋಡ್ಲಿಕತ್ತೀನಿ. ಮಣ್ಣಿನ ಗಡಿಗೆ ಎಲ್ಲ ತಗೊಂಡ್ ಬಂದು ಅದನ್ನ ಗ್ಯಾಸ್ ಮೇಲಿಟ್ಟು ಅಡಿಗೆ ಮಾಡ್ಲಿಕತ್ತಾರ. ಇಲ್ಲಿ ಬರೋದ್ ಏನು ಅಂದ್ರೆ ಒಂದು ಸೀಸನಿಂಗ್, ಆ ಪಾಟ್ಸ್ ಎಲ್ಲ ಹೆಂಗ್ ಸೀಸನಿಂಗ್ ಮಾಡ್ತಾರ ಅದು ಒಂದು. ಸೆಕೆಂಡ್ ಥಿಂಗ್, ಕ್ಲೀನಿಂಗ್ ಪ್ರಾಬ್ಲಮ್ ಬರ್ತದ. ಹಳ್ಳಿ ಒಳಗಡೆ ಬೂದಿ ಹಚ್ಚಿ ಸ್ವಚ್ಛಾಗಿ ತಿಕ್ಕಿ ತೊಳಿತಿದ್ರು, ಹಿಂಗಾಗಿ ಗಡಿಗೆ ಸ್ವಚ್ಛ ಇರ್ತಿದ್ವು. ಈಗ ನಾವು ವಿಮ್ ಅಥವಾ ಏನಾದ್ರೂ ಬರ್ತನ್ ಸೋಪ್ಸ್ ಅನ್ನ ಹಾಕಿ ತೊಳೆಯೋದ್ರಿಂದ ಆ ಸೋಪಿ ಮಟೀರಿಯಲ್ಸ್, ಪಾರ್ಟಿಕಲ್ಸ್ ಆ ಪೋರ್ಸ್ ಒಳಗೆಲ್ಲ ಕುತ್ಕೊಂಡು ಮತ್ತೊಂದು ಸಮಸ್ಯೆ ಆಗ್ತಾವು. ಅದೊಂಥರ ಊದುದ್ ಕೊಟ್ಟು ಬಾರ್ಸು ತಗೊಂಡಂಗ ಆಗ್ತದ. ಹಂಗ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ.